ದಿನವೂ ನೀರು ಹೆಚ್ಚು ಕುಡಿಯಿರಿ. ಕನಿಷ್ಠ 8 ಗ್ಲಾಸ್ ನೀರನ್ನು ದಿನವೂ ಸೇವಿಸಿ. ಇದು ದೇಹವನ್ನು ಹೈಡ್ರೇಟೆಡ್ ಇಡುತ್ತದೆ ಮತ್ತು ವಿಪತ್ತುಗಳನ್ನು ತಡೆಗಟ್ಟುತ್ತದೆ. ಆಹಾರದಲ್ಲಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇರಿಸಿ. ವಿಟಮಿನ್ಗಳು, ಮಿನರಲ್ಗಳು ಮತ್ತು ಫೈಬರ್ಗಾಗಿ ಹಣ್ಣು ತರಕಾರಿಗಳನ್ನು ದಿನವೂ ಸೇವಿಸಿ. ನಿತ್ಯ ವ್ಯಾಯಾಮ ಮಾಡಿ. ದಿನಕ್ಕೆ ಕನಿಷ್ಠ 30 ನಿಮಿಷಗಳಷ್ಟು ನಡೆಯುವುದು, ಓಡುವುದು ಅಥವಾ ಯೋಗ ಮಾಡುವುದು ಆರೋಗ್ಯಕ್ಕೆ ಉತ್ತಮ. ತುಂಬಾ ಉಪ್ಪು ಅಥವಾ ಸಕ್ಕರೆ ತೆಗೆದುಕೊಳ್ಳಬೇಡಿ. ಇವು ರಕ್ತದ ಒತ್ತಡ ಮತ್ತು ಮಧುಮೇಹದ ಸಮಸ್ಯೆಗೆ ಕಾರಣವಾಗಬಹುದು. ನಿದ್ರೆ ಸರಿ ಮಾಡಿಕೊಳ್ಳಿ. ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆಗಳಷ್ಟು ಉತ್ತಮ ನಿದ್ರೆ ಆರೋಗ್ಯಕ್ಕೆ ಮುಖ್ಯ. ಮದ್ಯಪಾನ ಮತ್ತು ಧೂಮಪಾನಗಳಿಂದ ದೂರವಿರಿ. ಈ ಹವ್ಯಾಸಗಳು ದೀರ್ಘಕಾಲಿಕವಾಗಿ ಆರೋಗ್ಯಕ್ಕೆ ಹಾನಿಕರ. ಮಾನಸಿಕ ಆರೋಗ್ಯವನ್ನು ನಿರ್ವಹಿಸಿ. ತಾಣವಾದ ಮನಸ್ಸು ಉತ್ತಮ ಜೀವನ ಶೈಲಿಗೆ ನೆರವಾಗುತ್ತದೆ. ಧ್ಯಾನ, ಪ್ರಾಣಾಯಾಮ ಅಥವಾ ನಿಮ್ಮ ಹವ್ಯಾಸಗಳನ್ನು ಪಾಲನೆ ಮಾಡಿ. ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ. ರಕ್ತದೊತ್ತಡ, ಶರೀರ ತೂಕ, ಶುಗರ್ ಇತ್ಯಾದಿಗಳನ್ನು ನಿಯಮಿತವಾಗಿ ಪರೀಕ್ಷಿಸಿ. ಮಕ್ಕಳ ಆರೋಗ್ಯಕ್ಕೆ ಕೆಲವು ಸಲಹೆಗಳು. ಪೌಷ್ಟಿಕ ಆಹಾರ ನೀಡಿ. ಹಣ್ಣು, ತರಕಾರಿ, ಹಾಲು, ಮೊಸರು, ಕಡಲೆ ಹಿಟ್ಟಿನ ತಿಂಡಿಗಳು. ಮಾರುಕಟ್ಟೆಯಲ್ಲಿ ಸಿಗುವ ಜಂಕ್ ಫುಡ್ ಅನ್ನು ಕಡಿಮೆ ಮಾಡಿ. ಲೇಸ್, ಚಾಕೊಲೇಟ್, ಸಾಫ್ಟ್ ಡ್ರಿಂಕ್ಸ್ ಮಿತಿಯಾಗಿಸಿ. ವೈಯಕ್ತಿಕ ಸ್ವಚ್ಛತೆಯನ್ನು ಬೋಧಿಸಿ. ಕೈ ತೊಳೆಯುವುದು, ಕೈ ತೊಳೆಯುವ ಅಭ್ಯಾಸ, ಕಾಲು ಮುಟ್ಟಿದ ಮೇಲೆ ಕೈ ತೊಳೆಯುವುದು ಇತ್ಯಾದಿ. ಸಾಕಷ್ಟು ನಿದ್ರೆ ಅನಿವಾರ್ಯ. 6 ರಿಂದ 12 ವಯಸ್ಸಿನ ಮಕ್ಕಳಿಗೆ ಕನಿಷ್ಠ 9 ರಿಂದ 11 ಗಂಟೆ ನಿದ್ರೆ ಬೇಕು. ಆಟ ಪಾಠದ ಸಮತೋಲನ. ಮೈದಾನದಲ್ಲಿ ಆಟವಾಡುವುದು ದೈಹಿಕ ಆರೋಗ್ಯಕ್ಕೆ ಉತ್ತಮ. ಮಹಿಳೆಯರ ಆರೋಗ್ಯಕ್ಕೆ ಕೆಲವು ಸಲಹೆಗಳು. ಹೆಚ್ಚು ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಆಹಾರ ಸೇವಿಸಿ. ಹುರುಳಿ ಸಾರು, ಹಾಲು, ಮೆಣಸಿನಕಾಯಿ, ಹುರುಳಿ ಸಾರು. ಮಾಸಿಕ ಚಕ್ರದ ಸಮಯದಲ್ಲಿ ವಿಶ್ರಾಂತಿ ಪಡೆದುಕೊಳ್ಳಿ. ಮಧ್ಯ ವಯಸ್ಸಿನಲ್ಲಿ ರಜೋನಿವೃತ್ತಿಯ ಸಮಯದಲ್ಲಿ ಹಾರ್ಮೋನ್ ಬದಲಾವಣೆಗಳಿಗೆ ತಕ್ಕಂತೆ ಆಹಾರ ಮತ್ತು ವ್ಯಾಯಾಮ. ಹಿರಿಯ ನಾಗರಿಕರಿಗೆ ಆರೋಗ್ಯ ಸಲಹೆಗಳು. ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಿ. ರಕ್ತದ ಒತ್ತಡ, ಶುಗರ್, ಕೊಲೆಸ್ಟ್ರಾಲ್, ಕಿಡ್ನಿ, ಯಕೃತ್ ತಪಾಸಣೆ ಮಾಡಿಸಿಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಸರಿಯಾದ ಸಮಯದಲ್ಲಿ ಹಸಿವಾಗದೆ ತಿನ್ನಿ. ಮಿತವಾದ ವ್ಯಾಯಾಮ. ನಡೆಯುವುದು, ಪ್ರಾಣಾಯಾಮ, ಹೃದಯದ ವ್ಯಾಯಾಮಗಳನ್ನು ಮಾಡಿ. ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಸೇವನೆ. ಎಲುಬುಗಳ ಆರೋಗ್ಯಕ್ಕೆ ಪೂರಕ ಆಹಾರ ಎಂದರೆ ಹಾಲು, ಸೂರ್ಯನ ಬೆಳಕು. ಮನಸ್ಸಿಗೆ ನೆಮ್ಮದಿ ನೀಡೋ ಚಟುವಟಿಕೆಗಳು. ಭಜನೆ, ಧ್ಯಾನ, ಪುಸ್ತಕ ಓದುವ ಹವ್ಯಾಸಗಳು. ಔಷಧಿಗಳನ್ನು ಸಮಯಕ್ಕೆ ಸೇವನೆ ಮಾಡಿ. ವೈದ್ಯರ ಸಲಹೆ ನಿರಂತರವಾಗಿ ತೆಗೆದುಕೊಳ್ಳಿ. ಸಾಮಾಜಿಕ ಸಂಪರ್ಕ ಇಟ್ಟುಕೊಳ್ಳಿ. ಕುಟುಂಬದವರ ಜೊತೆ ಮಾತನಾಡುವುದು, ಸ್ನೇಹಿತರ ಭೇಟಿಯಿಂದ ಒತ್ತಡ ಕಡಿಮೆಯಾಗುತ್ತದೆ. ಹೃದಯ ಆರೋಗ್ಯಕ್ಕೆ ಕೆಲವು ಟಿಪ್ಸ್. ಅಲಂಕಾರಿಕ ತೈಲಗಳಲ್ಲಿ ತಯಾರಾದ ಆಹಾರ ಮಿತವಾಗಿ ಸೇವಿಸಿ. ಕಬ್ಬಿಣ, ಒಮೆಗಾ 3 ಫ್ಯಾಟಿ ಆಸಿಡ್ ಇರುವ ಆಹಾರ ಸೇವಿಸಿ. ಬಾದಾಮಿ, ನೈಸರ್ಗಿಕ ಎಣ್ಣೆ, ಎಳ್ಳೆಣ್ಣೆ, ತೆಂಗಿನ ಎಣ್ಣೆ, ಮೀನು ಸೇವಿಸಿ. ರಕ್ತದ ಒತ್ತಡ ಮತ್ತು ಡಯಾಬಿಟಿಸ್ ನಿಯಂತ್ರಣದಲ್ಲಿರಲಿ. ನೆಮ್ಮದಿಯ ಜೀವನ ಶೈಲಿ ಇಟ್ಟುಕೊಳ್ಳಿ. ಧ್ಯಾನ, ಯೋಗ ಉಪಯೋಗಿಸಿ. ಹೆಚ್ಚು ಉಪ್ಪು ಇರುವ ಆಹಾರ ಕಡಿಮೆ ಮಾಡಿ. Please like, share and subscribe my channel for more interesting videos. ಧನ್ಯವಾದಗಳು.